ಮಚ್ಚಾ ಮೊನ್ನೆ ಜೇವರ್ಗಿಲಿ ಅಂದ್ರೆ 4-5 ದಿವಸದ ಹಿಂದೆ ರೀಸೆಂಟ್ ಆಗಿ ಒಂದು 4-5 ದಿವಸದ ಹಿಂದೆನೆ ಹೌದು, ಪೇಪರ್ದಾಗ ನಾನ್ ಬಿ ನೋಡಿದೆ, ನ್ಯೂಸ್ ಅಲ್ಲಿ ಎಲ್ಲಾ ಕಡೆ ಬಂತು. ಲಿಂಗಾಯತರ ಹುಡುಗಿ ಮೇಲೆ ಮುಸ್ಲಿಂ ಹುಡುಗ ಅತ್ಯಾಚಾರ ಮಾಡಿರೋದು. ಹೌದೌದು, ಕೇಳಿದೆ ನಾನು. ಹೌದು, ಇದು ಯಾಕೆ ಹಿಂಗ ಆಗ್ತಿದೆ? ಮೊನ್ನೆ ಜೇವರ್ಗಿಲ್ ಆಯ್ತು, ಹೌದು, ನಾಳೆ ಗುಲ್ಬರ್ದಲ್ಲಿ ಆಗ್ಬೋದು, ಹೌದು, ಇವತ್ತು ಅದ್ರ ನಾಡಿದ್ದು ನಮ್ಮ ಸೇಡಮ್ಮಲ್ಲಿ ಆಗ್ಬೋದು, ನಾಳೆ ಚಿತ್ತಾಪುರಲ್ಲಿ ಆಗ್ಬೋದು, ಮತ್ತು ಬೇರೆ ಊರದ್ದು ಆಗ್ಬೋದು, ಎಲ್ಲಾ ಕಡೆ ಆಗ್ಬೋದು. ಹೌದು, ಯಾಕೆ ಇದು ಹಿಂಗ ಆಗ್ತಿದೆ? ಇದು ಈ ವಿಷಯಕ್ಕೆ ದೊಡ್ಡ ದೊಡ್ಡವರೆಲ್ಲರೂ ಗಣ್ಯ ವ್ಯಕ್ತಿಗಳು ಎಲ್ಲರೂ ಸ್ಟ್ರೈಕ್ ಮಾಡಿದ್ದಾರೆ. ಹೌದು, ಆದ್ರೂ ಯಾಕೆ ಹಿಂಗ ಆಗ್ತಿದೆ ಅಂದ್ರೆ ನಮ್ಮ ಇಂಡಿಯನ್ ಸಿಟಿಜನ್ಸ್ಗೆಲ್ಲ ಭಯ ಇಲ್ಲ ಅಂತನ ಕಾನೂನು ಕಂಡ್ರೆ? ಭಯ ಅದಕ್ಕೆ ಇಲ್ಲ ಅಂತ ಅಷ್ಟೊಂದ್ರೆ ಪಾಲತ್ತವಲ್ಲ. ಕಾನೂನು ಒಂದು ವ್ಯವಸ್ಥೆ ಮಾಡ್ಬಿಡ್ಬೇಕು. ಏನಂತ? ಈ ರೇಪ್ ಮಾಡಿದವ್ರನ್ನೆಲ್ಲ ಹಿಡ್ಕೊಂಬಂದು ಹೋಗ್ಬಿಟ್ಟು ಜೈಲಲ್ಲಿ ಹಾಕ್ಬಾರ್ದು, ಹೌದು, ಪಬ್ಲಿಕ್ ಕೈ ಕೊಟ್ಬಿಡ್ಬೇಕು. ಇವನ್ ರೇಪ್ ಮಾಡಿದಾನೆ, ಇವನನ್ನ ನೀವ್ ಏನ್ ಮಾಡ್ತೀರಾ ಮಾಡ್ರಿ ಅಂತ ಪಬ್ಲಿಕ್ ಹತ್ರ ಬಿಟ್ಬಿಡ್ಬೇಕು. ಇದು ನನ್ನ ಒಪಿನಿಯನ್ ಹೇಳ್ತಾ ಇರೋದು. ಕರೆ ನಿನ್ ಮಾತು. ನಮ್ಗೆ ಏನಾರು ಕೊಟ್ಬಿಟ್ರೆ ಅವನ ಅಲ್ಲೇ ರೋಡಲ್ಲೇ ಹೊಡೆದ್ ನಾವೇ ಸಾಯಿಸ್ಬಿಡ್ತೀವಿ. ಕಲ್ಲ ಏನ್ ಸಿಗುತ್ತೆ ತಗೊಂಡ್ ಹೊಡೆದ್ ಸಾಯಿಸ್ಬಿಡ್ತೀವಿ. ಮುಂದಿನವ್ರಿಗೆ ಇನ್ನೊಂದ್ ಸರ್ತಿ ರೇಪ್ ಮಾಡೋನಿಗೆ ಭಯ ಹುಡ್ತದ, ಮಾಡ್ಲೇ ಬೇಡ ಅಂತ. 90s ಅಲ್ಲೆಲ್ಲ ಹೆಂಗಿತ್ತಪ್ಪ, ಯಾವಾಗ ಬೇರೆ ಇತ್ತು. ಅದು ಈಗ ಇಲ್ಲಿ ಅದು ಕಾಲ ಇಲ್ಲಿ. ಇವಾಗ ಯಾಕಪ್ಪ ಹಿಂಗಾಗ್ತಿದೆ? ಇವಾಗ ಯಾಕೆ ಹಿಂಗಾಗ್ತಿದೆ? ಹೆಣ್ಮಕ್ಳನ್ನ ಕಂಡ್ರೆ ರೋಡಲ್ಲಿ ಬಂದ್ರು ನೋಡ್ತಾರೆ, ಸ್ಕೂಲ್ಗೆ ಹೋದ್ರು ನೋಡ್ತಾರೆ, ಕಾಲೇಜ್ಗೆ ಹೋದ್ರು ನೋಡ್ತಾರೆ, ಚಿಕ್ಕ ಮಕ್ಳನ್ನ ನೋಡ್ತಾರೆ, ದೊಡ್ಡವ್ರನ್ನ ನೋಡ್ತಾರೆ, ಹುಡುಗಿರ್ ನೋಡ್ತಾರೆ, ಆಂಟಿದ್ರನ್ನ ನೋಡ್ತಾರೆ. ಆ ಹುಡುಗಿದ ಏಜ್ ಎಷ್ಟು? ಜಸ್ಟ್ ಇನ್ನ 14 ಏಜ್ ವಯಸ್ಸಂತೆ. ಎಷ್ಟು ಮಗು ಅದು ಪಾಪ. ಏನಕ್ಕೆ ಹಿಂಗ ಆಗ್ತಿದೆ? ಕಾಮ ದೃಷ್ಟಿಯಿಂದ ನೋಡೋರೆ ಜಾಸ್ತಿ ಆಚೆ ಕಡೆ. ರೀಸೆಂಟ್ಲಿ ಅದೊಂದು ವಿಡಿಯೋ, ಆ ಮುದುಕ 9 ಏಜ್ ಇತ್ತು ನೋಡ ಹುಡುಗಿಗೆ, ಅವನು 72 ಏಜು ನೋಡು. ಆ ಹುಡುಗಿಯಲ್ಲಿ ಈ ಮುದುಕ ಎಲ್ಲಿ ಇದೇ ಮಾಡ್ಕೋತ ಹೋದ್ರು. ಇಲ್ಲ, ಸೀರಿಯಸ್ ಆಗಿ ಕಾನೂನು ಒಂದು ನಿಜವಾಗ್ಲೂ ಒಂದು ಕಾನೂನು ಸ್ಟ್ರಿಕ್ಟ್ ಆಗಿ ಒಂದು ನಿರ್ಧಾರ ಮಾಡಿ ಒಂದು ಏನ್ ಹೇಳ್ತಾರೆ ಅದನ್ನ ಒಂದು ಹೊಸ ರೂಲ್ಸ್ ನ ಜಾರಿ ಮಾಡಬೇಕು. ಏನಂತ? ಅದೇ ಯಾರಾದ್ರೂ ಅತ್ಯಾಚಾರ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ರೆ ಅವ್ರನ್ನ ಪೊಲೀಸ್ ಅವರು ಪಬ್ಲಿಕ್ ಕೊಟ್ಬಿಡ್ಬೇಕು. ಪಬ್ಲಿಕ್ ಕೊಡ್ಲಿಲ್ಲ ಅಂದ್ರೆ ಜೈಲಿಗೆ ಹಾಕಿ ಜೈಲಿಗೆ ಹಾಕ್ಬಾರ್ದು. ನಾನು ಅವಾಗ್ಲೇನೆ ಹೈದರಾಬಾದ್ ಅಲ್ಲಿ ಒಬ್ರು, ನಾವು ಹೆಸರು ನೆನಪಾಗ್ತಿಲ್ಲ ನನ್ಗೆ, ಆ ಹುಡುಗಿಗೆ ರೇಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಎಲ್ಲಿ ರೇಪ್ ಮಾಡಿದ್ರ ತೋರಿಸಿ ಅಂತ ಆ ಜಾಗ ಕರ್ಕೊಂಡು ಹೋಗ್ಬಿಟ್ಟು ಒಬ್ರು ನಮ್ಮ ಆ ಶೂಟ್ ಮಾಡಿರೋ ಪೊಲೀಸ್ ಅವರು, ಅವ್ರು ನಮ್ಮ ಹುಬ್ಳಿಯವರು. ಹೌದಾ? ಗೊತ್ತಾ? ಇಲ್ಲಪ್ಪ. ಹೈದರಾಬಾದ್ ಅಲ್ಲಿ ಆ ಜಾಗಕ್ಕೆ ಕರ್ಕೊಂಡೋಗಿ ಯಾರು ರೇಪ್ ಮಾಡಿದಾರಲ್ವಾ, 3 ಜನನೋ 4 ಜನನೋ ಇದಾರೆ ಆ ಗ್ಯಾಂಗ್ ಅಲ್ಲಿ. ಅವ್ರನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಸರ್ ಇದೇ ಜಾಗ ಅಂತ ತೋರಿಸಿದಾರೆ. ತೋರಿಸಿದ ತಕ್ಷಣ ಅವ್ರು ಏನ್ ಮಾಡಿದ್ರು ಸಾಹೇಬ್ರು, ಹಂಗೆ ಅಲ್ಲೇನೆ ಅವ್ರಿಗೆ ಗುರಿ ಇಟ್ಬಿಟ್ಟು ಅಲ್ಲೇ ಎನ್ಕೌಂಟರ್ ಮಾಡ್ಬಿಟ್ರು. ಆ ತರ ಮಾಡ್ಬೇಕು. ಸೂಪರ್. ಆ ತರ ಮಾಡಿದ್ರೆ ಇನ್ನೊಬ್ಬನಿಗೆ ಭಯ ಹುಡ್ತದಲ್ಲ, ಏನ್ ಮಾಡ್ತಾರೋ ಏನೋ ಅಂತ. ಆ ತರ ಆದ್ರೇನು ಇನ್ನು ಜನ ಬುದ್ಧಿ ಕಲಿತಾ ಇಲ್ವಲ್ಲ. ಈ ನಾಳೆ ಬಿ ಜವರಿಗೆ ಮತ್ತೆ ಬಂದಾದಂತ, ಜೇವರ್ಗಿ ನಾಳೆ ಬಂದಿದೆ. ರೀಸೆಂಟ್ಲಿ ಬಂದ್ ಮಾಡ್ರಂತ 2 ದಿವಸ ಹಿಂದೆ, ಈಗ ಮತ್ತೆ ಬಿ ಬಂದ್ ಮಾಡ್ತಾರಂತ. ಅಲ್ಲ, ಅದು ಆಗ್ಲೇಬೇಕು. ಅದು ಇದು ಪ್ರತಿಯೊಬ್ಬ ಗಂಡ್ ಮಕ್ಳು ಇಂಥ ವಿಷಯದಲ್ಲಿ ತಲೆ ತೂರಿಸ್ಬೇಕು. ಯಾಕಂತಂದ್ರೆ ಇವತ್ತ ಆ ಮಹಾಲಕ್ಷ್ಮಿ ಅನ್ನೋ ಹುಡುಗಿಗೆ ಆಗಿದೆ. ಹೌದು, ಜೇವರ್ಗಿಲಿ. ನಾಳೆ ನಮ್ಮನೆ ಹೆಣ್ಮಕ್ಳಿಗೂ ಆಗ್ಬೋದು, ನಿಮ್ಮನೆ ಹೆಣ್ಮಕ್ಳಿಗೂ ಆಗ್ಬೋದು. ಬಿಲ್ಕುಲ್ ಶೋರ್. ಇದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಎಲ್ಲಾರು ಅಷ್ಟೇನೆ, ಎಲ್ಲ ಜನಗಳಲ್ಲಿ ಕೇಳ್ಕೊಳ್ಳೋದು ಅಷ್ಟೇನೆ. ನಾನು ಜಾತಿ ಭೇದ ಏನು ಮಾಡ್ಕೊಳಕ್ ಜಾತಿ ಮಾತಾಡ್ತಾ ಇಲ್ಲ. ನಿಮ್ ಮನೆಗ್ ಬಿ ಅಕ್ಕ ತಂಗ್ಯಾರ, ನಮ್ ಮನೆಗ್ ಬಿ ಅಕ್ಕ ತಂಗ್ಯಾರ. ಯಾಕಂತ ತಿಳ್ಕೊರಿ, ಕೆಲವೊಂದ್ ಮಂದಿ ಏನಂತಾರ, ಅವ್ರದ್ದು ದೊಡ್ಡ ಕಷ್ಟ ಅದ, ಹೋಲಾಗ್ ಬಿಡಪ್ಪ ಅವ್ರದ್ ಮಂದಿ, ಅವ್ರದಾಗ ನಾವ್ಯಾಕ್ ಹೋಗಮು ಅಂತ ತಿಳ್ಕೊತಾರ. ಬ್ರದರ್, ಆ ತರ ಯಾರು ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂತ ತಿಳ್ಕೊ, ಒಂದ್ ಟೈಮಿಗೆ ದಲಿತರು ಆದ್ರ ಬಿ ದೊಡ್ಡ ಮಂದಿ ಬಂದು ನಿಂದಿರ್ತಾರ, ಅವ್ರಿಗೆ ಬಿ ಆದ್ರ ಬಿ ದಲಿತರು ಬಂದೇ ನಿಂದಿರ್ತಾರ. ಜಾತಿ ವಾದ ಎಲ್ಲಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಲ್ರು ಹೋಗಿ ಸ್ಟ್ರೈಕ್ ಮಾಡ್ರಿ, ಇಲ್ಲ ಅವ್ನಿಗೆ ನೇಣಿಗೆ ಹಾಕಂತ ಹೇಳ್ರಿ, ಇಲ್ಲಾಂದ್ರೆ ನಮ್ ಕೈಯಾಗ ಕೊಟ್ಬಿಡು ಅಂತ ಹೇಳ್ರಿ. ಹುಡುಗರಿಗೆ ಕೊಡು ಅಂತ ಹೇಳ್ರಿ, ಇಲ್ಲ ದೊಡ್ಡವ್ರ ಕೈಯಾಗ ಕೊಡ್ರ ಅಂತ ಹೇಳ್ರಿ. ಅವನಿಗೆ ಏನ್ ಮಾಡಬೇಕು ಎಲ್ಲರೂ ಮಾಡಿ ನಿರ್ಧಾರ ತಗೊಂಡು ಮಾಡ್ತಾರ. ಇಲ್ಲ ನೇಣಾಕ ಅಂತ ಹಾಕಂತ ಹೇಳ್ರಿ ಅವನಿಗೆ. ಸುಮ್ನೆ ಹಾಕ್ಲೇಬೇಕು. ಇಲ್ಲ ರೇಪ್ ಮಾಡ್ದವನಿಗೆ ಸುಮ್ನೆ ಜೈಲ್ನಾಗ ಹಾಕಿ ಅವನಿಗೆ ಊಟ ಕೊಟ್ಟು ಶಿಸ್ತಿಟ್ಟು ರಾಜಸಿದ್ಧ ಇರ್ತಾನ. ಅವನೇನು ಇನ್ನೊಂದ್ 2 ತಿಂಗಳಲ್ಲಿ ಬೇಲ್ ತಗೊಂಡು ಆಚೆ ಬರ್ತಾನೆ ಅಷ್ಟೇ. ಅವ್ನ ಜಿಂದಗಿ ಏನು ಆಚೆ ಬರೋದೇನಕ್ಕೆ? ಅವ್ನಿಗೆ ಬೇಲ್ ಕೊಡೋದೇನಕ್ಕೆ? ಅವ್ನ್ ಮೇಣಗ್ ಹಾಕ್ಬಿಡ್ಬೇಕು ಅವನ್ನ ಅಷ್ಟೇ. ಯಾರ ಮನೆ ಹೆಣ್ಮಕ್ಳು ಆದ್ರೂ ಅಷ್ಟೇನೆ, ನಮ್ಮ ಮನೆಗೆ ಆದ್ರೂ ಅಷ್ಟೇ, ನಮ್ಮನೇಲೂ ಅಷ್ಟೇ, ನಮ್ಮನೆ ಹೆಣ್ಮಕ್ಳು ಆದ್ರೂ ಅಷ್ಟೇ, ಬೇರೆ ಹೆಣ್ಮಕ್ಳು ಆದ್ರೂ ಅಷ್ಟೇನೆ. ಎಲ್ಲಾರ್ಗುನು ಇದು
ತಂಗಿ ತಂಗಿನೇ, ಹಾ. ತಾಯಿ ತಾಯಿನೇ, ಅಕ್ಕ ಅಕ್ಕನೇ. ಯಾವ್ದೇ ರೀತಿನೂ ಯಾವ ಹೆಣ್ಮಕ್ಳಿಗಾದ್ರೂ ಅವ್ರ ಮನೆಗೆ ಆಯ್ತಲ್ಲ ನಮ್ಮ ಮನೆಗೆ ಆಗಿಲ್ಲಲ್ಲ ಅಂತ ಥಿಂಕ್ ಮಾಡಕ್ ಹೋಗ್ಬೇಡಿ. ಎಲ್ಲರೂ ಹೋಗ್ಬೇಕು. ಯಾರ ಮನೆ ಹೆಣ್ಮಕ್ಳಿಗೂ ಏನೇ ತೊಂದರೆ ಆದ್ರೂ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ. ಆವಾಗ್ಲೇನೆ ಇನ್ನೊಂದ್ಸರ್ತಿ ಈ ತರ ಆಗೋದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಆಗೋದೇನು ಅದು ಆಗ್ಲೇಬಾರ್ದು ಅಂತ ನನ್ನ ಒಪಿನಿಯನು. ದಯವಿಟ್ಟು ಎಲ್ಲ ಗಂಡು ಮಕ್ಳಿಗೆ ಹೇಳ್ತೀನಿ, ಎಸ್ಪೆಷಲಿ ಯೂತ್ ಏನಿದಾರೋ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಯಾರು ನಾನು ಹೇಳೋದನ್ನು ತಪ್ಪಾಗಿ ತಿಳ್ಕೊಂಬಿಡಿ. ಯಾರ ಮನೆ ಹೆಣ್ಮಕ್ಳಿಗೆ ಏನೇ ಆಗಲಿ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಹೋರಾಟ ಮಾಡಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಅದಕ್ಕೋಸ್ಕರ. ದಯವಿಟ್ಟು ಹೋರಾಟ ಮಾಡಿ, ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಕೂಡಿ ಬಾಳೋಣ. ನಮಸ್ಕಾರ.